ಸ್ನೇಹಿತರೆ, ವೇದಿಕೆ ಮೇಲೆ ಇರುವಂಥ ನಮ್ಮೆಲ್ಲ ಪಕ್ಷದ ಮುಖಂಡರೆ, ಪ್ರಮುಖವಾಗಿ ನಾನು ಕಳೆದ 2-3 ದಿನದಿಂದಲೂ ಕೂಡ SIR ಬಗ್ಗೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದೀನಿ. 20 ವರ್ಷಕ್ಕೂ ಒಂದು ಬಾರಿ ನಡೆಯುವಂಥ ಈ ಒಂದು SIR ಸರಿಯಾಗಿ ನಡಿಬೇಕು. ಯಾರು ಭಾರತೀಯರಿದ್ದಾರೆ ಅವ್ರಿಗೆ ಮಾತ್ರ ಮತದಾನದ ಹಕ್ಕನ್ನು ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ಆದರೆ ಕಾಂಗ್ರೆಸ್ ಅವರು ಇವತ್ತು ಇದನ್ನು ಹೈಜಾಕ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೊಸದಾಗಿ ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷದ ಮೇಲಾಯಿತು. ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರ ಸ್ಥಳೀಯ ಒಂದು ಅದೇನೋ ರೆಸಿಡೆನ್ಷಿಯಲ್ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂದ್ರೆ ನಾವ್ಯಾರು ಇಷ್ಟು ದಿನ ನಾವು ಪರ್ಮನೆಂಟ್ ಇರಲಿಲ್ವ ಇಲ್ಲಿ ಕರ್ನಾಟಕದಲ್ಲಿ? ಇಷ್ಟು ದಿನದಿಂದ ನಾವೆಲ್ಲ ಅತಂತ್ರವಾಗಿದ್ರ? ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದೊಂದು, ಈಗ ಮಾಡ್ತಾ ಇರೋದೊಂದು. ಇದು ಬಹಳ ದಿನ ನಡೆಯಲ್ಲ. ಈಗಾಗಲೇ DK ಶಿವಕುಮಾರ್ ಅವರು, ನಿಮಗೂ ಗೊತ್ತಿದೆ, ಅವ್ರದ್ದು ಅಗ್ರಿಮೆಂಟ್ ಪ್ರಕಾರ ಟೆಂಡರ್ ಪ್ರಕಾರ ಬಂದಿರೋರು. ಸಿದ್ದರಾಮಯ್ಯನವರು 3 ವರ್ಷ ತಗೊಂಡಿದ್ದು ಟೆಂಡರ್, ಈಗ ಇವರು 2 ವರ್ಷ ಟೆಂಡರ್. ಅಲ್ಲಿ ದುಡ್ಡು ಕೊಡಬೇಕು, ಇವ್ರು ಕಂಟಿನ್ಯೂ ಆಗಬೇಕು. ಈಗ ಮಂತ್ರಿಮಂಡಲ ರಚನೆನೇ ಆಗಿಲ್ಲ. ಇಷ್ಟು ದಿನ ಆದ್ರೂ ಮಂತ್ರಿಮಂಡಲ ರಚನೆ ನಾಳೆ ನಾಳೆ ನಾಳೆ. ಇವತ್ತು ಪತ್ರಿಕೆಯಲ್ಲಿ ಬಂದಿತ್ತು, ರಾಹುಲ್ ಗಾಂಧಿ ಎಲ್ಲೋ ಹೋಗಿದ್ರಂತೆ, ಕಾಣೆ ಆಗಿದ್ರಂತೆ, ಈಗೆಲ್ಲೋ ಬಂದಿದ್ದಾರಂತೆ. ಈಗ ಮಂತ್ರಿ ಅಂತ ಅಂದ್ರೆ ಎಲ್ಲ ಮಂತ್ರಿಗೂ ಫಿಕ್ಸ್ ಮಾಡಿದ್ದಾರೆ. 100 ಕೋಟಿ 150 ಕೋಟಿ ವೆಯ್ಟ್ ಮೇಲೆ, ಖಾತೆಗಳ ವೆಯ್ಟ್ ಮೇಲೆ ಫಿಕ್ಸ್ ಮಾಡಿದ್ದಾರೆ. ಯಾಕಂದ್ರೆ ಕೇಂದ್ರಕ್ಕೆ ಇದೊಂದೇ ರಾಜ್ಯ ಇರೋದು ATM. ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ, ಕೇಂದ್ರದ ಕಾಂಗ್ರೆಸ್ ಪಾರ್ಟಿಗೆ ಇದೊಂದೇ ಇರೋದು ATM. ಇಲ್ಲಿಂದನೇ ಹೋಗ್ಬೇಕು ದುಡ್ಡೆಲ್ಲ. ಅಂದ್ರೆ ಈ ಸರ್ಕಾರ ಪಾಪ ಆಗಿದೆ. ಫೈನಾನ್ಷಿಯಲಿ ಕುಸಿದೋಗಿದೆ ಆರ್ಥಿಕ ಪರಿಸ್ಥಿತಿ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುಸಿದೋಗಿದೆ. ಯಾಕಂದ್ರೆ ಇಷ್ಟೆಲ್ಲ ಹಣ ಬಿಡುಗಡೆ ಮಾಡ್ಬೇಕಾಯ್ತಲ್ಲ, ಬಿಡುಗಡೆ ಮಾಡಕ್ಕೆ ಹಣನೇ ಇಲ್ಲ ಅವ್ರ ಹತ್ರ. ಅನಾಥ ಮಕ್ಕಳಿಗೆ ಕೋವಿಡ್ ಬೇರೆ ಬೇರೆ ಸಂದರ್ಭದಲ್ಲಿ ತಂದೆ ತಾಯಿ ಕಳ್ಕೊಂಡವ್ರಿಗೆ ಸರ್ಕಾರನೇ ಅವ್ರನ್ನ ಹಣ ಕೊಡ್ಬೇಕು. ಅವರು ಪ್ರೌಢಾವಸ್ಥೆ ಬರೋರು ಅದು 78 ಕೋಟಿ ಕೊಡಲಿಲ್ಲ. 32,000 ಜನಕ್ಕೆ ಅನಾಥ ಮಕ್ಕಳಿಗೆ 78 ಕೋಟಿ ಕೊಡಬೇಕು. 7 ದಿನದಿಂದ ಕೊಟ್ಟಿಲ್ಲ. ಅಂದ್ರೆ ದಿನನಿತ್ಯ ಊಟಕ್ಕೆ ಕೊಡೋದು. ಬೆಗ್ಗರ್ ಕಾಲೋನಿ, ಬೆಗ್ಗರ್ಸ್ 30 ಕೋಟಿ ಕೊಡ್ಬೇಕು ಬೆಗ್ಗರ್ಸ್ಗೆ. 6 ತಿಂಗಳಿಂದ ಕೊಟ್ಟಿಲ್ಲ ಬೆಗ್ಗರ್ಸ್ ಹಣ. ಜನಗಳ ಬೇರೆ ಕಲೆಕ್ಟ್ ಮಾಡಿದ್ದಾರೆ, ಸಸ್ ಮುಖಾಂತರ ದುಡ್ಡು ಕಲೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಇವರು ಸರ್ಕಾರ ಕಲೆಕ್ಟ್ ಮಾಡಿಕೊಂಡು ಅವ್ರು ಕೊಡ್ತಾ ಇಲ್ಲ. ಯಾಕೆಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸತ್ತೋಗಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣ ಇಲ್ಲ. ಒಂದು ರೀತಿ ಕಾಂಗ್ರೆಸ್ ಸರ್ಕಾರ ದಿವಾಳಿ ಕರ್ನಾಟಕವನ್ನ ದಿವಾಳಿಯ ಅಂಚಿಗೆ ತಂದು ನಿಲ್ಲಿಸಿದೆ. ಅದರಿಂದ ಈ ಬಜೆಟ್ ಅಲ್ಲೂ ಕೂಡ ಮೋಸ್ಟ್ಲಿ ಮುಂದೆ ಬಜೆಟ್ ಮಂಡನೆ ಮಾಡೋದ್ರಲ್ಲೂ 1 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡ್ತಾರೆ. ಗದ್ದೆಗಳು ಒಣಗಿರುವಂಥದ್ದು, ಸದಾ ಹಸಿರಾಗಿರ್ತಕ್ಕಂಥ ಕಬ್ಬಿನ ಗದ್ದೆಗಳು ಒಣಗ್ತಾ ಇದೆ, ನೀರು ಬಿಟ್ಟಿಲ್ಲ. ಆದರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇನ್ನೂ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಇದ್ರ ಬಗ್ಗೆ ಒಂದು ಸಭೆ ಮಾಡಿ ಸ್ಟೇಟ್ಮೆಂಟ್ ಮಾತ್ರ ಕೊಟ್ಬಿಟ್ರು. ಕಾಂಗ್ರೆಸ್ ಪಾರ್ಟಿಯ ಅವರ ಅಧ್ಯಕ್ಷರ ಸ್ವೇರಿಂಗ್ ಸೆರೆಮನಿಯಲ್ಲಿ ಕೇಂದ್ರ ಸರ್ಕಾರ 10,000 ಕೋಟಿ ಕೊಡಬೇಕು ಅಂತ. ಏನಕ್ಕೆ 10,000 ರೂಪಾಯಿ ಏನ್ ಕೊಡ್ಬೇಕು? ನಿಮಗೆ ಡಿಕ್ಲೇರ್ ಮಾಡಿದ್ದಾರೆ ಬರ ಅಂತ. ಜ್ಞಾನ ಬೇಡ ನಿಮಗೆ? ಸಮೀಕ್ಷೆ ಮಾಡಿದ್ದೀರಾ?
ಸಮೀಕ್ಷಾ ವರದಿ ಬಂದಿದೆಯಾ? ಇಷ್ಟು ಎಕರೆ, ಇಷ್ಟು ಹೆಕ್ಟೇರು ಬರ ಬಂದಿದೆ, ಇಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಆಗಿದೆ, ಮೇವಿಲ್ಲ, ಗೋಶಾಲೆಗಳನ್ನ ನಾವು ಮಾಡಬೇಕು, ಗಂಜಿ ಕೇಂದ್ರಗಳನ್ನ ನಾವು ತೆಗಿಬೇಕು, ಕೆರೆಗಳು ಹೂಳೆತ್ತಬೇಕು, ಈ ತರ ಎಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಇಷ್ಟು ದುಡ್ಡು ಬೇಕಾಗುತ್ತೆ ನಮಗೆ. ಇದು ಒಂದು ಜವಾಬ್ದಾರಿಯುತ ಸರ್ಕಾರ ಮಾಡಬೇಕಾಗ್ತದೆ. ಬೇಜವಾಬ್ದಾರಿ ಸರ್ಕಾರ ಆಗಿತ್ತು, ಏನೂ ಇಲ್ಲ, 10,000 ಕೋಟಿ ಕೊಟ್ಬಿಡು ಅಂದ್ರೆ ಯಾಕೆ ಕೊಡ್ತಾರೆ? ನೋಡಕ್ ಬರ್ತಾ ಇಲ್ಲ. ಅಂದ್ರೆ ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಇಲ್ಲ. ಮತ್ತೆ ಒನ್ಲಿ ಶೋ, ಫೋಟೋ ಶೋ ಅಷ್ಟೇ. ಹೋಗೋದು, ಫೋಟೋ ತೆಗೆಸ್ಕೊಳ್ಳೋದು, ಬರೋದು. ಮುಖ್ಯಮಂತ್ರಿದು ಏನು ಚಾಡಿ ಅಂತ ಹೇಳಿದ್ರೆ ಹೋಗೋದು, ಫೋಟೋ ತೆಗೆಸ್ಕೊಳ್ಳೋದು, ಬರೋದು. ಹೋಗಿ ದಸರಾ ಮಾಡ್ತೀನಿ ಅನ್ನೋದು ಫೋಟೋ ತೆಗೆಸ್ಕೊಳ್ಳೋದು, ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನೋದು ಫೋಟೋ ತೆಗೆಸ್ಕೊಳ್ಳೋದು. ಸುಮಾರು 30 ಲಕ್ಷ ರೇಷನ್ ಕಾರ್ಡ್ಗಳನ್ನ ತೆಗೆದಾಕ್ತಾ ಇದ್ದಾರೆ. 30 ಲಕ್ಷ ರೇಷನ್ ಕಾರ್ಡ್ಗಳನ್ನ ತೆಗಿತಾ ಇದ್ದಾರೆ. 20 ಲಕ್ಷಕ್ಕೂ ಹೆಚ್ಚು ಪೆನ್ಷನ್ದಾರರ ಪೆನ್ಷನ್ ಕಟ್ ಮಾಡಿದ್ದಾರೆ. ಮನೆ ಕುಸ್ತಿ ಅವರಿಗೆಲ್ಲ ಪೆನ್ಷನ್ ಕೊಡ್ತಾರಲ್ಲ, ಮೈಸೂರಲ್ಲಿ ಹೋಗಿದೆ ಅವರೆಲ್ಲ ಬೈಮಾನವರಿಗೆ 7 ತಿಂಗಳಿಂದ ಅವ್ರಿಗೆ ಪೆನ್ಷನ್ ಕೊಟ್ಟಿಲ್ಲ. ರಾಜ್ಯವನ್ನ, ರಾಷ್ಟ್ರವನ್ನ ಪ್ರತಿನಿಧಿಸ್ತಕ್ಕಂಥವ್ರಿಗೆ 7 ತಿಂಗಳಿಂದ ಅವ್ರಿಗೆ ಹಣ ಕೊಟ್ಟಿಲ್ಲ, ಪೆನ್ಷನ್, ಗೌರವಧನ, ಪೆನ್ಷನ್ ಅಲ್ಲ, ಗೌರವಧನ ಕೊಟ್ಟಿಲ್ಲ ಅವ್ರಿಗೆ. ಓಲ್ಡ್ ಏಜ್ ಪೆನ್ಷನ್ 3 ತಿಂಗಳಿಂದ ಬಂದಂಗಿಲ್ಲ. ಓಲ್ಡ್ ಏಜ್ ವಿಡೋ ಪೆನ್ಷನ್ 3 ತಿಂಗಳಿಂದ ಕೊಡ್ತಾ ಇಲ್ಲ. ಆಮೇಲೆ 2,000 ರೂಪಾಯಿ ಗೃಹಲಕ್ಷ್ಮಿ ಜನವರಿ ಫೆಬ್ರವರಿ ದುಡ್ಡೇ ಕೊಟ್ಟಿಲ್ಲ. 5,000 ಕೋಟಿ ಕೊಡಬೇಕು, ಕೊಟ್ಟೇ ಇಲ್ಲ, ನುಂಗಾಕ್ ಕೊಟ್ಟಿದ್ದಾರೆ. ಇದನ್ನು ಅದನ್ನು ಕಟ್ಟು, ಈಗ ಕರೆಂಟ್ ಕಟ್ಟು, ಈಗ ಎಲ್ಲ ಸಮೀಕ್ಷೆ ಮಾಡ್ತಾರಂತೆ. ಏನು ಈ ಗ್ಯಾರಂಟಿಗಳದು ಕೊಡೋಕೆ ಈಗ ಸಮೀಕ್ಷೆಗಳು ಶುರುವಾಗಿದೆ. ಹಂಗಾರೆ 3.5 ವರ್ಷ ಮಣ್ಣು ತಿಂತಾ ಇದ್ದೀರಾ? ಏನ್ ಮಣ್ಣು ತಿಂತಾ ಇದ್ದೀರಾ 3.5 ವರ್ಷ? ನೀವು ಮ್ಯಾನುಫ್ಯಾಕ್ಚರ್ದಲ್ಲಿ ಏನ್ ಮಾಡಿದ್ದೀರಾ? ಎಲ್ಲರಿಗೂ ಗೃಹಲಕ್ಷ್ಮಿ, ಮನೆಯಲ್ಲೇ ಒಬ್ಬರಿಗೆ ಎಲ್ಲರಿಗೂ ಗೃಹಲಕ್ಷ್ಮಿ. ಈಗೇನ್ ಹೇಳ್ತಾ ಇದ್ದೀರಾ? ನೀವು ಟ್ಯಾಕ್ಸ್ ಕಟ್ಟಿದ್ರೆ ಇಲ್ಲ. ಬೆಂಗಾಲಲ್ಲಿ ಅದೇ ಸಮಸ್ಯೆ, ಬಿಹಾರದಲ್ಲಿ ಇದೇ ಸಮಸ್ಯೆ ಇದೆ. ಯಾರಿಂದ ಪ್ರಾರಂಭ ಆಯಿತು? ನಿಮ್ಮಿಂದಾನೆ. ಈ ದೇಶದಲ್ಲಿ ನಕ್ಸಲಿಸಂ ಪ್ರಾರಂಭ ಆಗಿದ್ದೆ ಕಾಂಗ್ರೆಸ್ ಇದ್ದಾಗ. ಈ ಬಿಜೆಪಿ ಬಂದ್ಮೇಲೆ ನಕ್ಸಲಿಸಂ, ಝೀರೋ ನಕ್ಸಲಿಸಂ ಮಾಡಿದ್ದಾರೆ. ಮೊನ್ನೆ ಕೇಂದ್ರದ ಅಮಿತ್ ಶಾ ಜಿ ಅವರು ಡಿಕ್ಲೇರ್ ಮಾಡಿದ್ದಾರೆ. ಅಂದ್ರೆ ನೀವು ಕತ್ತೆ ಕಾದ್ಬಿಟ್ಟು ಬಿಜೆಪಿ ಮೇಲೆ ಹೊರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ. ಬಿಜೆಪಿ ಆಗ್ರಹ ಮಾಡ್ತದೆ, ಕೂಡಲೇ ಇದು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಏನು ಪ್ರಮಾಣ ಪತ್ರ ಕೊಡ್ತಾ ಇದ್ದೀರಾ, ಅದನ್ನ ಕೂಡಲೇ ಸ್ಟಾಪ್ ಮಾಡಬೇಕು. ನಿಮ್ಮದು ಅಲ್ಲದೆ ಇರುವಂತ ಅಧಿಕಾರ. ಮತ್ತೆ ಕೇಂದ್ರ ಜೊತೆ ಏನಾರ ಮಾತಾಡಿದ್ದೀರಾ? ಈಗ ಮಾಡ್ತಾ ಇದ್ದೀರಿ, ಇದು ಪೂರಕವಾಗಿರುತ್ತೆ SIRಗೆ ಅಂತ ಕೌಂಟರ್ ಮಾಡ್ತಾ ಇದ್ದೀರಿ. SIR ಒಂದು ಕೌಂಟ್ರು, ಹೊರಗಾಕ್ಬೇಕು ಅಂದ್ರೆ ಅವ್ರನ್ನ ಇಲ್ಲೇ ಉಳಿಸ್ಕೋಬೇಕು ಅನ್ನೋದು ಕಾಂಗ್ರೆಸ್ ಅವರ ಮುನ್ನಾರ. ಅದಕ್ಕೋಸ್ಕರ ಇದೊಂದು ರೀತಿ ದೇಶದ್ರೋಹಿಗಳಿಗೆ ಮಣೆ ಹಾಕಿದಂಗೆ ಆಗ್ತೈತೆ. ಮತ್ತೆ ದೇಶದ ಭದ್ರತೆಗೆ ಮುಂದೆ ಅಪಾಯ ಬರೋ ಸ್ಥಿತಿ ಇರುತ್ತೆ. ಅಪಾಯ ಬರ್ಬೋದು. ದೇಶದ ಇವರೆಲ್ಲ ಬಾಂಗ್ಲಾದೇಶದವ್ರಿಗೆಲ್ಲ ಇಲ್ಲೇ ಪರ್ಮನೆಂಟ್ ಮಾಡ್ತಾರೆ. ದೇಶದ ಅಭದ್ರತೆ ಶುರುವಾಗ್ತದೆ, ಭಯೋತ್ಪಾದನಾ ಚಟುವಟಿಕೆ ಆಗ್ತದೆ. ನಾಳೆ ಎಲ್ಲ ಆದ್ರೆ ನೀವೇ ಕಾರಣ ಆಗ್ತೀರಾ, ಕಾಂಗ್ರೆಸ್ ಸರ್ಕಾರನೇ ಕಾರಣ. ಈಗಾಗಲೇ ಹಾಸನ ಇರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾರು ಪೊಲೀಸ್ ಸ್ಟೇಷನ್ಗಳ ಹಲ್ಲೆ ಮಾಡಿದ್ದಾರೆ, ಪೊಲೀಸರು ಹೊಡೆದಿದ್ದಾರೆ, ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ PFI ಪಾಪ್ಯುಲರ್ ಫ್ರಂಟ್
KFD ಈ ಥರದವ್ರನ್ನೆಲ್ಲ ಅವ್ರ ಕೇಸೆಲ್ಲ ವಾಪಸ್ ತೆಗೆದಿದ್ದಾರೆ ಈಗ. ಯಾಕೆ? ವೋಟ್ ಬ್ಯಾಂಕ್ಗೋಸ್ಕರ. ಈಗ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಅದರಿಂದ ಕೂಡಲೇ ಇದನ್ನ ರದ್ದು ಮಾಡಬೇಕು ಅನ್ನೋ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಎರಡನೇದು